ನಾವು ಬೆಳಗ್ಗೆ ಎದ್ದ ತಕ್ಷಣ ಒಂದೆರಡು ಕಿಲೋಮೀಟರ್ ಫಾಸ್ಟಾಗಿ ಓಡು ಅಂದರೆ ಓಡೋಕ್ಕಾಗುತ್ತಾ? ಹಾಗೆಯೇ ಬೈಕಲ್ಲೂ ಕೂಡ. ಸೊ ಹಾಯ್ ಹಲೋ ನಮಸ್ಕಾರ. ಇವತ್ತಿನ ಟಾಪಿಕ್ ಕೋಲ್ಡ್ ಸ್ಟಾರ್ಟ್. ಏನಂಗಂದ್ರೆ ಬೆಳಿಗ್ಗೆ ಬೈಕ್ನ ಸ್ಟಾರ್ಟ್ ಮಾಡಿದ ತಕ್ಷಣ ಅಥವಾ ತುಂಬ ಹೊತ್ತು ಬೈಕ್ನ ನಿಲ್ಲಿಸಿ ಸ್ಟಾರ್ಟ್ ಮಾಡಿದ ತಕ್ಷಣ ಆಕ್ಸಿಲೇಟರ್ ರೈಸ್ ಮಾಡಬಾರ್ದು. ಹಾಗೆ ಸ್ಟಾರ್ಟ್ ಆದ ತಕ್ಷಣ ಓಡಿಸ್ಕೊಂಡು ಹೋಗಬಾರ್ದು. ಸ್ಟಾರ್ಟ್ ಮಾಡಿ ಒಂದೆರಡು ನಿಮಿಷ ಅದನ್ನು ಹಾಗೆ ಬಿಡಬೇಕು. ಇದನ್ನೇ ಕೋಲ್ಡ್ ಸ್ಟಾರ್ಟ್ ಅಂತೀವಿ. ಸೊ ಏನಕ್ಕೆ ಹಿಂಗೆ ಮಾಡಬೇಕು? ಬೈಕ್ ಆಗಲಿ ಕಾರ್ ಆಗಲಿ ತುಂಬ ಹೊತ್ತು ನಿಲ್ಸಿದ್ಮೇಲೆ ಇಂಜಿನಲ್ಲಿರೋ ಆಯಿಲ್ ಎಲ್ಲ ಕೆಳಗಡೆ ಬಂದು ಸ್ಟೋರ್ ಆಗಿರುತ್ತೆ. ಆಯಿಲ್ ಸಂಪ್ ಇಲ್ಲಿರುತ್ತೆ, ಇಲ್ಲಿ ಕ್ಲಚ್ ಅಸೆಂಬ್ಲಿ ಇರುತ್ತೆ, ಇದ್ರ ಪಕ್ಕ ಕ್ರ್ಯಾಂಕ್ ಶಾಫ್ಟ್ ಇರುತ್ತೆ, ಅದ್ರ ಪಕ್ಕ ಗೇರ್ ಬಾಕ್ಸ್ ಇರುತ್ತೆ, ಹಾಗೆ ಇಲ್ಲಿ ಕನೆಕ್ಟಿಂಗ್ ರಾಡ್ ಇರುತ್ತೆ, ಹಾಗೆ ಇಲ್ಲಿ ಸಿಲಿಂಡರ್ ಒಳಗಡೆ ಪಿಸ್ಟನ್ ಇರುತ್ತೆ, ಅದ್ರ ಮೇಲ್ಗಡೆ ವಾಲ್ವ್ಸ್ ಇರುತ್ತೆ, ಅದ್ರ ಮೇಲ್ಗಡೆ ಹೆಡ್ ಇರುತ್ತೆ, ಹೆಡ್ ಅಲ್ಲಿ ಕ್ಯಾಮ್ ಶಾಫ್ಟ್ ಇರುತ್ತೆ. ತುಂಬಾ ಹೊತ್ತು ನಿಲ್ಲಿಸಿದಾಗ ಮೇಲಿರೋ ಆಯಿಲ್ ಎಲ್ಲ ಕೆಳಗಡೆ ಬಂದು ಈ ಆಯಿಲ್ ಸಂಪ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ತುಂಬಾ ಹೊತ್ತಾದ್ಮೇಲೆ ನಾವು ಸ್ಟಾರ್ಟ್ ಮಾಡಿದಾಗ ಇಲ್ಲಿರೋ ಆಯಿಲ್ ಎಲ್ಲ ಮೇಲಿರೋ ಹೆಡ್ ವರ್ಗೂ ತಲುಪಬೇಕು ಅಂತಂದ್ರೆ ಒಂದ್ ಅರ್ಧ ನಿಮಿಷ ಅಥವಾ ಒಂದ್ ನಿಮಿಷ ಟೈಮ್ ಹಿಡಿಯುತ್ತೆ. ಸೊ ಆ ಟೈಮ್ ಅಲ್ಲಿ ನಾವು ಬೈಕ್ ನ ರನ್ ಮಾಡಬಾರ್ದು. ಆಲ್ರೆಡಿ ಅಲ್ಲಿ ಆಯಿಲ್ ಇಲ್ಲದೆ ಒಳಗಡೆ ಪಾರ್ಟ್ಸ್ ಎಲ್ಲ ಮೂವ್ ಆಗ್ತಾ ಇರುತ್ತೆ. ಅದ್ರ ಮೇಲೂ ನಾವು ಆಕ್ಸಿಲೇಟರ್ ರೈಸ್ ಮಾಡಿ ಫೋರ್ಸ್ ಕೊಟ್ಟಾಗ ಅದಿನ್ನೂ ಫಾಸ್ಟ್ ಆಗಿ ರನ್ ಆಗಿ ಅಲ್ಲಿರೋ ಪಾರ್ಟ್ಸ್ ಗಳೆಲ್ಲ ಬೇಗ ಸವಿತದೆ. ಸೊ ಅದಕ್ಕೋಸ್ಕರ ಒಂದೆರಡು ನಿಮಿಷ ನಾವು ಟೈಮ್ ಕೊಡಬೇಕು. ಸೊ ಸ್ಟಾರ್ಟ್ ಮಾಡಿದ ತಕ್ಷಣ ರೈಸ್ ಮಾಡಿದ್ರೆ ಅಥವಾ ಮೂವ್ ಮಾಡಿದ್ರೆ ಮೇಲಿರೋ ಇಂಜಿನ್ ಪಾರ್ಟ್ಸ್ ಎಲ್ಲ ಆಯಿಲ್ ಇಲ್ಲದೆ ಒಂದಕ್ಕೊಂದು ಉಜ್ಜಿದಾಗ ಅದು ಬೇಗ ಸವಿತದೆ. ಸೊ ಅದಕ್ಕೆ ಒಂದೆರಡು ನಿಮಿಷ ಬಿಟ್ರೆ ಆಯಿಲ್ ಪಂಪು ಕೆಳಗಡೆ ಇರೋ ಆಯಿಲ್ನೆಲ್ಲ ಮೇಲ್ಗಡೆ ಇರೋ ಎಲ್ಲಾ ಪಾರ್ಟ್ಸ್ಗಳಿಗೂ ಸಪ್ಲೈ ಮಾಡುತ್ತೆ. ಅವಾಗ ಎಲ್ಲಾ ಪಾರ್ಟ್ಸ್ಗಳು ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಇಂಜಿನ್ ಕೂಡ ಸ್ಮೂತ್ ಆಗಿರುತ್ತೆ. ಸೊ ನೋಡಿ, 2 ನಿಮಿಷ ಕೋಲ್ಡ್ ಸ್ಟಾರ್ಟ್ ಇಂದ ಏನೇನೆಲ್ಲ ಯೂಸ್ ಇದೆ ಅಂತ. ಅದೇ 2 ನಿಮಿಷನ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಇಂಜಿನ್ ರಫ್ ಆಗಿ ಸೌಂಡ್ ಬರ್ಬೋದು, ಹಾಗೆ ಮೈಲೇಜ್ ಕೂಡ ಡ್ರಾಪ್ ಆಗ್ಬೋದು. ಸೊ ಹಾಗೆ ಇಂಜಿನ್ ಲೈಫ್ ಕೂಡ ಕಮ್ಮಿ ಆಯ್ತದೆ. ಸೊ ನೀವು ಕೂಡ ತುಂಬಾ ಹೊತ್ತು ಬೈಕ್ನ ನಿಲ್ಸಿದ್ರೆ ಮತ್ತೆ ಸ್ಟಾರ್ಟ್ ಮಾಡಿದಾಗ ಕೋಲ್ಡ್ ಸ್ಟಾರ್ಟ್ ಮಾಡಿ ಆಮೇಲೆ ಬೈಕ್ನ ಓಡಿಸ್ಕೊಂಡೋಗಿ. ಸೊ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಕೋಲ್ಡ್ ಸ್ಟಾರ್ಟ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ.